ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಪ್ರಿಂಟರ್, ಸ್ಕ್ಯಾನರ್, ಹೀಗೆ ಎಲ್ಲ ಯೋಜನೆಗಳೆಲ್ಲ ನಾವು ಓನ್ ಕೆಲಸಗಳಿಂದ ನಾವೇನಪ್ಪ ಅಂದ್ರೆ ಕೆಲಸ ಮಾಡ್ತಾ ಇದ್ದೀವಿ. ಇಷ್ಟು ಮಾಡಿದ್ರೂ ಸಹಿತ ಇದು ಯಾವುದೇ ಕೆಲಸ ಇಮಿಡಿಯೇಟ್ ಆಗಿ ಒಂದು ದಿನದಾಗ ಆಗ್ತಕ್ಕಂಥವಲ್ಲ. ಆದರೂ ಪ್ರತಿ ಸಾಯಂಕಾಲ ಆಯಿತು ನಮಗೇನಪ್ಪ ಅಂದ್ರೆ ಪ್ರೆಷರ್ ಹಾಕೋದು, ಒತ್ತಡ ಇಮಿಡಿಯೇಟ್ ಸಂಜೆಗೆ ಬೇಕು ರಿಪೋರ್ಟ್. ನೀವು ಏನು ಮಾಡ್ತೀವಿ ಸಾಯಂಕಾಲವರೆಗೆ ನಮಗೆ ಬೇಕು, ಸಾಯಂಕಾಲ ಎಷ್ಟು ದಬಾವ್ ಹಾಕಿ ಮಾನಸಿಕವಾಗಿ ಭಾಳ ಖಿನ್ನತೆಗೊಳಗಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು 2 ವರ್ಷ 3 ವರ್ಷದ ಅವಧಿಯಲ್ಲಿ 50 ಗ್ರಾಮ ಆಡಳಿತಾಧಿಕಾರಿಗಳನ್ನು ಡೆತ್ ಆಗಿದ್ದಾರೆ, ಸತ್ತು ಹೋಗಿದ್ದಾರೆ. ನಿನ್ನೆ ನಮ್ಮ ದೋಸ್ತ ಇನ್ನೊಬ್ಬರು ಇಲ್ಲಿ ಕಾರ್ಕಳ ಹತ್ರ ಒಂದು FD ಅವರು ಮತ್ತೆ ಕೆಲಸದ ಒತ್ತಡದಿಂದ ಏನಪ್ಪ ಅಂದ್ರೆ ಮರಣ ಹೊಂದಿದ್ದಾರೆ. ಸೊ ಹೀಗೆ ಒತ್ತಡದಲ್ಲಿ ಈಗ ನಾವು ಆದ್ರೂ ಸಹಿತ ಸಾಕಷ್ಟು ಏನಪ್ಪ ಅಂದ್ರೆ ಹೆಲ್ತ್ ಕೆಟ್ಟು ಹೋಗಿದ್ದಾವೆ ನಮ್ಮ 10-11 ವರ್ಷ ನೌಕರಿದಾಗೆ. ಯಾಕೆ ಬೇರೆ ಇಲಾಖೆ ನೌಕರಿ ನೋಡಿದ್ರೆ ಮತ್ತು ಯಾವುದೇ ರೀತಿಯಿಂದ ನಾವು ಭಾಳ ಕೆಲಸ ಮಾಡಿದ್ರು ಸಹಿತ ಯಾವುದೇ ರೀತಿ ಪ್ರಮೋಷನ್ಗಳಿಲ್ಲ. 15 ವರ್ಷಕ್ಕೆ ನಾವು 10 ಬ್ಯಾಚ್ ಮಿನಿಮಮ್ ನಲ್ಕೈಯಿಂದ 20-25 ವರ್ಷ ಒಂದೇ ಹುದ್ದೆಯಲ್ಲಿ ಗ್ರಾಮ ಆಡಳಿತಾಧಿಕಾರಿಯಾಗಿಯೇ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಂಥ ಪ್ರಮೋಷನ್ಗಳಿಗೆ ನಮ್ಮಲ್ಲಿಲ್ಲ. ಅದಾದ ನಂತರ ಇಷ್ಟು ಕೆಲಸ ಆದ್ರೀತಿ ನಮಗೆ ಇವೆಲ್ಲ ತಾಂತ್ರಿಕ ಹುದ್ದೆಗಳು ಏನು ಮೊಬೈಲ್ದಾಗ ನಾವು ಕಂಪ್ಯೂಟರ್ ಮಾಡ್ತೀವಲ್ರಿ, ಇವೇನು ಕೆಲಸ ಇದ್ದು ತಾಂತ್ರಿಕ ಹುದ್ದೆಗಳು, ಟೆಕ್ನಿಕಲ್ ವರ್ಕ್. ಅದಕ್ಕೆ ನಮ್ಮದೇನು ಬೇಡಿಕೆ ಅದ, ಟೆಕ್ನಿಕಲ್ ವರ್ಕ್ ನಾವು ಹಚ್ತಾ ಇದ್ದೀವಿ. ಟೆಕ್ನಿಕಲ್ ವರ್ಕ್ ಹಚ್ತೀರಪ್ಪ ಅಂದ್ರೆ ಆ ಟೆಕ್ನಿಕಲ್ ಸಂಬಂಧಪಟ್ಟಂತೆ ವೇತನ ಕೊಡಬೇಕು, ಸ್ಯಾಲ್ರಿ ಕೊಡಬೇಕು. ಸ್ಯಾಲ್ರಿ ಇಲ್ಲ ಕೇಳ್ತಾರೆ, ಯಾಕೆ ನೀವು PUC ಮೇಲೆ ಬಂದಿರಿ, ನಿಮ್ಮ ಹುದ್ದೆ ಸಣ್ಣದದ, ಸೊ ನಿಮಗೆ ಟೆಕ್ನಿಕಲ್ ಕನ್ಸಿಡರ್ ಮಾಡೋಕ್ಕೆ ಬರಲ್ಲ ಅಂತ. ಹೀಗದ ಕನ್ಸಿಡರ್ ಮಾಡೋಕ್ಕೆ ಬರಲ್ಲ, ಮತ್ತು ಕೆಲಸನೇ ಬಿಟ್ಕೊಡ್ರಪ್ಪ, ನಮಗೆ ಆ ಟೆಕ್ನಿಕಲ್ ವರ್ಕ್ ಇಲ್ಲ ಬಿಟ್ಕೊಡ್ರಿ, ಅಥವಾ ನಾವು ಟೆಕ್ನಿಕಲ್ ಹತ್ರ ನೀವು ಕೆಲಸ ಹಚ್ತೀವಿ ಅದಕ್ಕೆ ಸಮಾನವಾಗಿರ್ತಕ್ಕಂಥ ವೇತನ ಕೊಡ್ರಿ. ಹಾಂ ಸರ್, ಈಗ ಇದು ಅನಿರ್ದಿಷ್ಟವಾಗಿ ಮುಷ್ಕರ ಇವತ್ತು ತಾಲೂಕಾ ಕಚೇರಿಗಳು ಮಾಡ್ತೀವಿ. ನಾಳೆ ಜಿಲ್ಲಾ ಕೇಂದ್ರಗಳಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಬೇಡಿಕೆ ಈಡೇರುವವರೆಗೆ ಕಂಟಿನ್ಯೂ ಏನಪ್ಪ ಅಂದ್ರೆ ಹೋರಾಟವನ್ನು ಅನಿರ್ದಿಷ್ಟವಾಗಿ ನಾವು ಮುಂದುವರಿಸ್ತೀವಿ. ಅದಾದ ನಂತರ ನಾವೆಲ್ಲ ಕೆಲಸಗಳನ್ನು ಏಕನ ಸ್ಥಗಿತ ಪೆನ್ ಡೌನ್ ಮಾಡಿ ನಾವೇನಪ್ಪ ಅಂದ್ರೆ ಹೋರಾಟಕ್ಕೆ ಕರೆಪಟ್ಟು ಹೋರಾಟ ಮಾಡ್ತಾ ಇದ್ದೀವಿ. ಅದಾದ ನಂತರ ಸ್ವಲ್ಪ ಇನ್ನೊಂದು ಸ್ಪೆಷಲ್ ಹೇಳ್ಬೇಕಂದ್ರೆ ನಮ್ಮ ಇಲಾಖೆಯಲ್ಲಿ ಕರ್ನಾಟಕದ ಪ್ರತಿಯೊಂದು ಇಲಾಖೆಗಳು ಎಲ್ಲ ಟ್ರಾನ್ಸ್ಫರ್ಗಳು ಎಲ್ಲ ಕಡೆ ಅಂತರ್ ಜಿಲ್ಲಾ ವರ್ಗಾವಣೆ, ಸ್ಪೆಷಲಿ ಕಂದಾಯ ಇಲಾಖೆಯಲ್ಲಿ ಯಾವುದೇ ವರ್ಗಾವಣೆ ಇಲ್ಲ. ಇವತ್ತೊಂದು ನಮಗೆ ಪತಿ ಪ್ರಕರಣ ಒಂದು ಮಾಡಿರಿ ಸರ್ ಅಂತ ನಾವು 2 ವರ್ಷ ಹಿಡಿದು ಹತ್ತೀವಿ. ಮೊನ್ನೆ ಪ್ರಿನ್ಸಿಪಲ್ ಸೆಕ್ರೆಟರಿಗೆ, ಮೊನ್ನೆ ಸಚಿವರಿಗೆ, ಅದಕ್ಕೂ ಕೂಡ ನಮಗೆ ಯಾವುದೇ ರೀತಿಯ ಸ್ಪಂದನೆ ಇಲ್ಲ. ನಾವು ಎಷ್ಟು ಬಿ ಅಪ್ಲಿಕೇಶನ್ನ ಪ್ರಿನ್ಸಿಪಲ್ ಸೆಕ್ರೆಟರಿ ಅಂತ ಕೊಟ್ಟಿವಿ, ಸಂಘದಿಂದ ವೈಯಕ್ತಿಕ ಎಲ್ಲ ತಿಪ್ಪಿಗೆ ಬಿಟ್ಬಿಟ್ರೆ ನಾವು ಯಾವುದೂ ಒಂದು ಭೀ ನನಗೆ ನೋಡಿ ಇಲ್ಲ. ಇವತ್ತು ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಆಫೀಸ್ದಾಗ ಹೋಗಿ ನಾವು ಕಟ್ಟೋದು ಅರ್ಜಿ ಏನ್ರಿ ಅದ ಸರ್ ಹುಡುಕಬೇಕಾದ್ರೆ ಒಂದು ಫೈಲ್ ಭೀ ಸಿಗಲ್ಲ. ಯಾಕಂದ್ರೆ ಗಂಡ ಹೆಂಡತಿ ನಾವು ಬಿದರ್ದಾಗ ಕಂಡಿದ್ದೀನಿ, ಹೆಂಡತಿಯಲ್ಲೂ ಬೆಂಗಳೂರದಾಗ, ಯಾರು ಬೆಳಗಾವ್ದಾಗಾರ, ಕೊಡಗೋದಾಗಾರ, ಹೀಗೆ ಎಲ್ಲೆಲ್ಲೋ ಅದಾರ. ಅದು ಅಟ್ಲೀಸ್ಟ್ ಪತಿ ಪ್ರಕರಣ ಸ್ವಲ್ಪ ಕಳಕಳಿಂದ ನೋಡ್ರಿ. ಅಟ್ಲೀಸ್ಟ್ ನಾವು ಪತಿ ಪ್ರಕರಣ ಮಾಡಿದ್ರೆ ಸರ್ಕಾರಕ್ಕೆ ಏನು ಲಾಸ್ ಅದ, ಇಷ್ಟವ್ರಿಗೆ ಏನು ತೊಂದರೆ ಅದ? ಅಟ್ಲೀಸ್ಟ್ ನಾವು ಹ್ಯಾಪಿಯಾಗಿ ಬರೋದು, ನಾವು ಸರ್ಕಾರದ ಜನರದು ರೈತರದು ಕೆಲಸ ಮಾಡ್ಬೋದಲ್ಲ ಈಜಿಯಾಗಿ. ಅದಕ್ಕೆ ನಮ್ಗೆ ದಯವಿಟ್ಟು ಈ ಪತಿ ಪ್ರಕರಣಕ್ಕೂ ಕೂಡ ಇಮಿಡಿಯೇಟಾಗಿ ವರ್ಗಾವಣೆ ಮಾಡಬೇಕು. ಮತ್ತು ಅಂತರ್ ಜಿಲ್ಲಾ ವರ್ಗಾವಣೆ ಮಾಡ್ತಾ ಇಲ್ಲ. ಈಗ ನಾವು ಎಲ್ಲೇದೋ ನಮ್ಮ ತಂದೆ ತಾಯಿ ಎಲ್ಲ ಹಾಡಿದ್ವಿ, ದೊಡ್ಡವ್ರು ಮಾಡ್ರೆ ಚಲೋ ಆಗಿ ನಾವೇನೋ ಒಳ್ಳೆ ನೌಕರಿದಾಗಿದ್ದರೆ ಒಳ್ಳೆ ಬದುಕು ಮಾಡ್ಕೊತೀವಿ. ತಂದೆ ತಾಯಿ ತೊಂದರೆದಾಗರ, ಹೆಲ್ತ್ ಕೆಟ್ಟದಾರ, ಏನಿಲ್ಲ ಸಮಸ್ಯೆದಾಗರ, ಆ ತಂದೆ ತಾಯಿ ಕೂಡ ನಾವು ಹೋಗಿ ನೋಡಬೇಕು, ಮಾಡಬೇಕು, ವರ್ಗಾವಣೆ ತಗೋಬೇಕಂದ್ರೆ ಆ ಒಂದು ಅಂತರ್ಜಿಲ್ಲಾ ವರ್ಗಾವಣೆ ಕೂಡ ಕಟ್ ಮಾಡಿದ್ದಾರೆ. ಸೊ ಇಂಥ ಸಾಕಷ್ಟುಗಳದು. ಅದು ಆದಮೇಲೆ ಪ್ರೋಟೋಕಾಲಕ್ಕೆ ಮಾಡ್ತೀವಿ ನೋಡಿ, ಯಾರೇ ಅಧಿಕಾರಿಗಳು ಬಂದು ಏನಾದರೂ VAಗಳಿಗೆ ಪ್ರೋಟೋಕಾಲ್ ಹೇಳ್ತಾರೆ. ನಾವು ಸಚಿವರು ಭಾಳ ಗೌರವಯುತವಾಗಿ ಮಾನ್ಯ ಸಚಿವರಿಗೆ ನಾವು ಭಾಳ ಗೌರವ ಕೊಡ್ತೀವಿ. ಕರ್ನಾಟಕ ರಾಜ್ಯದ ಸಾಕಷ್ಟು ಯೋಜನೆಗಳು ತಂದಿದ್ದಾರೆ. ಸೊ ಅಂಥ ಯೋಜನೆಗಳು ನಾವು ಭಾಳ ಪ್ರೀತಿಯಿಂದ ಆಗಕ್ಕೆ ಕೆಲಸ ಮಾಡ್ತೀವಿ. ಬಟ್ ಅವ್ರು ಅಕಸ್ಮಾತ್ ಈ ಯೋಜನೆಗಳಿಗೆ ಸ್ಪಂದನೆ ಕೊಡದೇ ಇದ್ದಲ್ಲಿ ನಾವು ಈ ಅನಿರ್ದಿಷ್ಟವಾಗಿರ್ತಕ್ಕಂಥ ಏಕನ ಸ್ಥಗಿತ ಹೋರಾಟವನ್ನು ರಾಜ್ಯದಾದ್ಯಂತ ಮತ್ತೆ ಮುಂದುವರಿಸ್ತೀವಿ. ಯಾವುದೇ ಊಹಾಪೋಹಗಳಿಗೆ ನಾವು ಬೊಗ್ಗಪ್ಪಲೆ ಇಲ್ಲಿ ಇವಾಗ, ಯಾಕಂದ್ರೆ ಪುರ ಕುತ್ತಿಗೆ ಒಂದು ಪರಿಸ್ಥಿತಿ ನಮ್ಮ ಕೈ ಮೀರಿ ಹೋಗ್ಯದ. ನಾವು ಏನು ಕೆಲಸ ಮಾಡಿದ್ರಿ ಅದೇ ರೀತಿ ನಮ್ಮ ಗ್ರಾಮ ಸಹಾಯಕರು ಸುಮಾರು ಪೂರ್ವದಲ್ಲಿರುವ ಗ್ರಾಮ ಸಹಾಯಕರು, ನನ್ನ ಹತ್ರ ನಾವು ಜಿಲ್ಲಾ ಅಧ್ಯಕ್ಷ ಬೊಬ್ಬರವ್ರ ಬೆಳವಣಿಗೆ ಅಂತೇಳಿ ಇದ್ದಾರೆ.